ಎಷ್ಟೋ ಜೂನಿಯರ್ ಲೆವೆಲ್ಗಳಲ್ಲಿ ಕೈಕಾಲೆಲ್ಲ ನಡ್ಗೋಗುತ್ತೆ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಹೋಗ್ಬೇಕಾದ್ರೆ. ನಿಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ಆಗ್ಬೋದು, ವಿಕೆಟ್ ಬಿದ್ದಿದ್ದಕ್ಕೆ 4 ಜನ ಬ್ಯಾಟ್ ಎತ್ಕೊಂಡು ಬ್ಯಾಟಿಂಗ್ ಓಡೋಗೋಕ್ಕೆ ರೆಡಿ ಆಗಿರ್ಬೋದು. ಬಟ್ ಲೆದರ್ ಬಾಲಲ್ಲಿ ಆ ರೀತಿ ಆಗೋಲ್ಲ. ಔಟ್ ಆಗ್ತಿದ್ದಂಗೆ ಬೇಕಾದ್ರೆ ಮಕ್ಕಳು ನೀನು ಹೋಗು ಅಂತ ಬೇಕಾದ್ರೆ ಅನ್ಬೋದು. ಬಟ್ ಓಡೋಗಲ್ಲ. ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದು ಪ್ರೆಷರ್ ಇರುತ್ತೆ. ಎಷ್ಟೊಂದು ಕಾಂಪ್ಲಿಕೇಟೆಡ್ ಥಿಂಗ್ಸ್ಗಳು ನೋಡಿದ್ದೀವಿ. ಎಷ್ಟೋ ಮಕ್ಕಳಿಗೆ ಆ್ಯಂಗ್ಸೈಟಿಯಿಂದ ವಾಮಿಟ್ ಕೂಡ ಆಗುತ್ತೆ, ಇಮೋಷನ್ಸ್ ಕೂಡ ಬರುತ್ತೆ ಎಷ್ಟೋ ಮಕ್ಕಳಿಗೆ ಬ್ಯಾಟಿಂಗ್ ಹೋಗ್ಬೇಕಾದ್ರೆ. ಅಷ್ಟೊಂದು ಪ್ರೆಷರ್ ಇರುತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಗೇಮ್ ಸೆನ್ಸ್ ಅನ್ನೋದು ಒಂದು ಟಾಪಿಕ್ನ ಇಟ್ಟಿದ್ದೀವಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಗೇಮ್ ಸೆನ್ಸಿಗೆ ಅಂತ ಬಂದಾಗ ಬ್ಯಾಟಿಂಗ್ಗೆ ರೆಡಿಯಾಗಿ ನಾವು ವೆಯ್ಟ್ ಮಾಡಬೇಕಾದ್ರೆ, ಬ್ಯಾಟಿಂಗ್ ನೆಕ್ಸ್ಟ್ ಹೋಗ್ಬೇಕಾದ್ರೆ ಏನೇನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ, ಏನೇನೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ, ಯಾವ ರೀತಿ ಮೈಂಡ್ ಸೆಟ್ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಬಟ್ ಇವಾಗ ತುಂಬ ಇಂಪಾರ್ಟೆಂಟಾಗಿ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಸೆಟ್ಲ್ ಆಗೋದು ಹೇಗೆ, ಏನು ಸೆಟ್ಲ್ ಆಗೋದು ಅಂದರೆ ಏನು ಬ್ಯಾಟಿಂಗ್ ಅಂತ ಹೋದಾಗ. ಸೊ ಇಲ್ಲಿ ನಾವು ಬ್ಯಾಟಿಂಗ್ಗೆ ಹೋಗ್ತಿದ್ದೀವಿ ಅಂದಾಗ ಟ್ರಸ್ಟ್ ಮೀ, ಎಷ್ಟೋ ಜೂನಿಯರ್ ಲೆವೆಲ್ಗಳಲ್ಲಿ ಕೈಕಾಲೆಲ್ಲ ನಡ್ಗೋಗುತ್ತೆ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಹೋಗ್ಬೇಕಾದ್ರೆ. ನಿಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ಆಗ್ಬೋದು, ವಿಕೆಟ್ ಬಿದ್ದಿದ್ದಕ್ಕೆ 4 ಜನ ಬ್ಯಾಟ್ ಎತ್ಕೊಂಡು ಬ್ಯಾಟಿಂಗ್ ಓಡೋಗೋಕ್ಕೆ ರೆಡಿ ಆಗಿರ್ಬೋದು. ಬಟ್ ಲೆದರ್ ಬಾಲಲ್ಲಿ ಆ ರೀತಿ ಆಗೋಲ್ಲ. ಔಟ್ ಆಗ್ತಿದ್ದಂಗೆ ಬೇಕಾದ್ರೆ ಮಕ್ಕಳು ನೀನು ಹೋಗು ಅಂತ ಬೇಕಾದ್ರೆ ಅನ್ಬೋದು. ಬಟ್ ಓಡೋಗಲ್ಲ. ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದು ಪ್ರೆಷರ್ ಇರುತ್ತೆ. ಎಷ್ಟೊಂದು ಕಾಂಪ್ಲಿಕೇಟೆಡ್ ಥಿಂಗ್ಸ್ಗಳು ನೋಡಿದ್ದೀವಿ. ಎಷ್ಟೋ ಮಕ್ಕಳಿಗೆ ಆ್ಯಂಗ್ಸೈಟಿಯಿಂದ ವಾಮಿಟ್ ಕೂಡ ಆಗುತ್ತೆ, ಇಮೋಷನ್ಸ್ ಕೂಡ ಬರುತ್ತೆ ಎಷ್ಟೋ ಮಕ್ಕಳಿಗೆ ಬ್ಯಾಟಿಂಗ್ ಹೋಗ್ಬೇಕಾದ್ರೆ. ಅಷ್ಟೊಂದು ಪ್ರೆಷರ್ ಇರುತ್ತೆ. ಸೊ ಅಫ್ಕೋರ್ಸ್ ಪ್ರೆಷರ್ ಬಟರ್ಫ್ಲೈ ಇನ್ ದ ಸ್ಟಮಕ್ ಏನಂತಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅವ್ರಿಗೂ ಇರ್ತದೆ. ಬಟ್ ಅವ್ರು ಎಷ್ಟು ಬೇಗ ಓವರ್ಕಮ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಮ್ಯಾಚ್ಗೆ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಇರೋದು. ಸೊ ಎಲ್ಲರಿಗೂ ಪ್ರೆಷರ್ ಇದ್ದೇ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಪ್ರೆಷರ್ ಅನ್ನೋದು ಕ್ಯಾರಿ ಆಗಿರುತ್ತೆ. ಬಟ್ ಪರ್ಸೆಂಟೇಜಸ್ ಎಷ್ಟಿರುತ್ತೆ, ಸೆಲ್ಫ್ ಬಿಲೀವ್ ಎಷ್ಟಿರುತ್ತೆ, ಅವ್ರ ಪ್ರಾಕ್ಟೀಸ್ ಮೇಲೆ ಎಷ್ಟು ನಂಬಿಕೆ ಇರುತ್ತೆ, ಅದೆಲ್ಲ ಡಾಮಿನೇಟ್ ಮಾಡೋದು ನಾವು ಸ್ಕ್ರೀಸ್ವರೆಗೂ ಹೋಗೋವರೆಗೂ. ಸೊ ಅಲ್ಲಿ ಡಾಮಿನೇಟ್ ಮಾಡುತ್ತೆ, ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ಸೆಟ್ಲ್ ಆಗೋದು ಅಂದರೆ ಏನು? ಫಸ್ಟ್ ಥಿಂಗು ನನಗೆ ಸೆಟ್ಲ್ ಆಗೋದು ಅಂದರೆ ಬಾಲು ನೀಟಾಗಿ ಕಾಣಬೇಕಾಗುತ್ತೆ ಓದೋಕ್ಕೆ. ಸೊ ಎಷ್ಟೊಂದು ಜನ ನೋಡಿರ್ತೀವಿ, ಬಿಸಿಲಲ್ಲಿ ಕೂತ್ಕೋತಾರೆ ಸನ್ಲೈಟ್ಗೆ ಅಡ್ಜಸ್ಟ್ ಆಗೋದಕ್ಕೆ. ಕೆಲವರು ಒಳಗಡೆಯಿಂದನೇ ಆಚೆ ಬಂದಾಗ, ಸಡನ್ನಾಗಿ ಬಿಸಿಲು ಬಂದಾಗ ಸ್ಮಾಲ್ ಅಬ್ಜೆಕ್ಟು ಬಾಲ್ನ ಹುಡುಕ್ಬೇಕಲ್ಲ, ರೀಡ್ ಮಾಡಬೇಕಲ್ಲ. ಸೊ ಅದನ್ನು ಸೆಟ್ಲ್ ಆಗೋದಕ್ಕೆ ಬಾಲು ನಾವು ನೋಡೋದಕ್ಕೆ ಸೆಟ್ಲ್ ಆಗೋದು ಅಂತ ಹೇಳ್ತೀವಿ. ಬ್ಯಾಟಿಂಗ್ ಹೋಗ್ಬೇಕಾದ್ರೆ ನಮ್ಮ ಹಾರ್ಟ್ ಬೀಟು 3 to 4 times ಜಾಸ್ತಿ ಇರುತ್ತೆ. ಅಲ್ಲಿ ನಾವು ನಾರ್ಮಲ್ ಬ್ರೀದಿಂಗ್ ಬರೋವರೆಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದನ್ನೇ ಸೆಟ್ಲಿಂಗ್ ಡೌನ್ ಟೈಮ್ ಅಂತೀವಿ. ಸೊ ಅಲ್ಲಿ ಪ್ರೆಷರ್ ಇರುತ್ತೆ. ಈಗ ಬ್ಯಾಟಿಂಗ್ ಬಂದೆ, ಫಸ್ಟ್ ಬಾಲು ನಾನು ನೋಡಲಿಲ್ಲ, ಬೀಟ್ ಆದೆ ಅಂದರೆ ಆ ಆಡ್ಬಿಟ್ಟು ಮತ್ತೆ ಡಬಲ್ ಆಗುತ್ತೆ, ಅದು ಕ್ಯಾರಿ ಆಗ್ತಾ ಇರುತ್ತೆ. ಸೊ ಕಾನ್ಫಿಡೆನ್ಸು ನಾವು ಬಿಲ್ಡ್ ಆಗೋವರೆಗೂ ಆ ಪ್ರೆಷರ್ ಡಬಲ್ ಆಗ್ತಾನೆ ಹೋಗುತ್ತೆ. ಸೊ ಎವ್ರಿ ಬೀಟು ಮತ್ತು ನಮಗೆ ಆಡ್ಬಿಟ್ನ ಜಾಸ್ತಿ ಮಾಡ್ತಾ ಇರುತ್ತೆ. ನಾರ್ಮಲಾಗಿ ನಾನು ಸೆಟ್ಲ್ ಯಾವಾಗ ಆಗ್ತೀನಿ ಅಂದರೆ ಬಾಲು ನೀಟಾಗಿ ಕಾಣಬೇಕು, ಸ್ಕ್ರೀಸಲ್ಲೂ ನಾನು ಕಂಫರ್ಟಬಲ್ ಆಗಿ ಬಾಲ್ನ ಆಡೋದಕ್ಕೆ ಪೊಸಿಷನಲ್ಲಿರಬೇಕು. ಸೊ ಆಗಲೇ ಇಲ್ಲಂತೆ ಫಸ್ಟ್ ಬಾಲೇ ಬೀಟ್ ಆದ ಅಂದರೆ ಮತ್ತೆ ಆಡ್ಬಿಟ್ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಬಾಲ್ನ ಮಿಡ್ಲಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬಾಲ್ ಚೆನ್ನಾಗಿ ಕಾಣುತ್ತೆ, ಸೂಪರ್ ಕಂಫರ್ಟಬಲ್ ಆಗಿ ನಮಗೆ ಬಾಲು ಫುಟ್ಬಾಲ್ ರೀತಿ ಕಾಣ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ. ತುಂಬ ಸೆಟ್ಲಾದಾಗ ನಿಮಗೆ ಔಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಯಾಕೆಂದರೆ ಬಾಲು ಅಷ್ಟು ನೀಟಾಗಿ ಕಾಣ್ತಾ ಇರುತ್ತೆ. ನಾವು ಆಡೋದೆಲ್ಲ ಮಿಡ್ಲಲ್ಲೇ ಬೀಳ್ತಾ ಇರುತ್ತೆ, ಸ್ಕೋರ್ಸು ಬರ್ತಾ ಇರುತ್ತೆ. ಸೊ ಇದು ಸೆಟ್ಲಿಂಗ್ ಡೌನ್. ಸೊ ಕೆಲವ್ರಿಗೆ ಅಫ್ಕೋರ್ಸ್ ಇದು ಟೋಟಲಿ ಇಂಡಿವಿಜುವಲ್ ಪ್ರೊಸೆಸಿಂಗ್ ಆಗಿರುತ್ತೆ, ಅವರು ಸೆಟ್ಲ್ ಆಗೋದು ಯಾವ ರೀತಿ ಅಂತ. ಕೆಲವ್ರಿಗೆ ಅವರು ಬಾಲ್ನ ಒಂದು ಸಾಲಿಡ್ ಡಿಫೆನ್ಸ್ ಮಾಡಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಸಾಲಿಡ್ ಕಾನ್ಫಿಡೆನ್ಸು ಅವರು ಫಸ್ಟ್ ಬಾಲ್ ಡಿಫೆನ್ಸ್ ಮಾಡಿದ್ರು ಅಂದರೆ ಓಕೆ, ಐ ಆಮ್ ಗೆಟಿಂಗ್ ಕ್ಲೋಸ್ ಟು ದ ಕಂಫರ್ಟ್ ಝೋನ್ ಇಲ್ಲಿ ಅಂತ. ಸೊ ಕೆಲವರಿಗೆ ಫಸ್ಟ್ ಬೌಂಡ್ರಿವರೆಗೂ ಬರೋವರೆಗೂ ಸೆಟ್ಲ್ ಆಗೋದಿಲ್ಲ. ಕೆಲವರು ಒಂದು ಒಳ್ಳೆ ಶಾರ್ಟ್ ಕವರ್ ಡ್ರೈವ್, ಬೌಂಡ್ರಿ ಹೋಗಲಿಲ್ಲ ಅಂದ್ರೂ ಫೀಲ್ಡರ್ ಕೈಗೆ ಹೋದ್ರೂ ಒಳ್ಳೆ ಡ್ರೈವ್ ಬಂತು ಅಂದರೆ ದೇ ಫೀಲ್ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆಂಟೇ ಇಲ್ಲಿ ಸೆಟ್ಲಿಂಗ್ ಡೌನು. ಸೊ ಸೆಟ್ಲಿಂಗ್ ಡೌನ್ ಆದಮೇಲೆ ಬರೋದು ಹೇಗೆ ನಾವು ಏನು ಬಿಗ್ ಸ್ಕೋರ್ಸ್ನ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಸೆಟ್ಲಿಂಗ್ ಡೌನೇ ಇರೋದು. ಅದಕ್ಕೆ ನಮ್ಮ ಕ್ರಿಕೆಟಲ್ಲಿ ಜಾಸ್ತಿ 0ಗೆ 5 runsಗೆ ಔಟ್ ಆದರೆ ಜಾಸ್ತಿ ಬ್ಲೇಮ್ ಮಾಡೋಕ್ಕೋಗಲ್ಲ, ಅಲ್ಲಿ ಸೆಟ್ಲ್ ಆಗಿರೋದಿಲ್ಲ. ಬಟ್ ಯಾವಾಗ 20-25 ಯಾವಾಗ ಸೆಟ್ಲ್ ಆದಮೇಲೂ ನಾವು ಔಟ್ ಆಗ್ತೀವಿ, ಆಗಲೇ ಬ್ಯಾಟ್ಸ್ಮನ್ ಮೇಲೆ ಬ್ಲೇಮ್ ಬರೋಂಥದ್ದು. ಸೊ ಎನಿಬಡಿ ಕ್ಯಾನ್ ಗೆಟ್ ಔಟ್ ಫಸ್ಟ್ ಬಾಲಲ್ಲಿ, ಅದು ಖಂಡಿತ ಆಗೇ ಆಗುತ್ತೆ ನಮ್ಮ ಕ್ರಿಕೆಟಲ್ಲಿ. ಬಟ್ ಯಾವಾಗ ನಾವು ಸೆಟ್ಲ್ ಆದಮೇಲೆ ವಿಕೆಟ್ ಎಸ್ದು ಔಟ್ ಆದರೆ ನಾವು ಫೇಸ್ ಮಾಡಬೇಕಾಗತ್ತೆ ಟೀಮ್ಮೇಟ್ಸ್ಗಳನ್ನ ಒಂದು ವಿಕೆಟ್ ಎಸ್ದು ಬಂದರೆ. ಸೊ ಸೆಟ್ಲ್ ಆಗೋದು ಅಂದರೆ ಸಿಂಪ್ಲಿ ಮೀನ್ಸ್ ಐ ಆಮ್ ಕಂಫರ್ಟಬಲ್ ಇನ್ ಮೈ ಸ್ಕ್ರೀಸ್, ಐ ಕ್ಯಾನ್ ಸಿ ದ ಬಾಲ್ ನಂಗೆ ನೀಟಾಗಿ ಕಾಣ್ತಿದೆ, ನನ್ನ ಶಾರ್ಟ್ಸ್ನ ನಾನು ಈಗ ಆಡ್ಬೋದು ಅನ್ನೋದೇ ಈ ಮೈಂಡ್ಸೆಟ್ಟು. ಹಾಗೆ ಬಾಡಿ ವೈಸು ನಾರ್ಮಲ್ ಬ್ರೀದಿಂಗು ಬಂದಾಗ. ಸೊ ಇದು ಸೆಟ್ಲಿಂಗ್ ಡೌನ್ ಆದರೆ ನೆಕ್ಸ್ಟ್ ಹೋಗ್ತಿರೋದು ನಾವು ಸೆಟ್ಲಿಂಗ್ ಡೌನ್ 0 ಇಂದ 20 runs
20 ರನ್ಸ್ ಬಂದಿದೆ ನನಗೆ ಆಡಿದ್ದೀನಿ ಅಂದರೆ 20 ಬಾಲ್ ಆಡಿದ್ದೀನಿ 20 ರನ್ ಬಂದಿದೆ ಅಂದ್ರೂ ನನಗೆ ಅಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಅರ್ಥ ಈಗ. ಸೊ ಈಗ ಅಲ್ಲಿಂದ ಹೇಗೆ ಕ್ಯಾರಿ ಮಾಡಬೇಕು, ಬಿಗ್ ಸ್ಕೋರ್ಸ್ನ ಹೇಗೆ ಕನ್ವರ್ಟ್ ಮಾಡಬೇಕು ಒಂದು ಸೆಟ್ಲ್ ಆದಮೇಲೆ, ಸೊ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್. ಇವೆಲ್ಲ ಇಂಡಿವಿಜುವಲ್ ಆಗಿ ಯಾರೂ ಹೇಳ್ಕೊಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಬಾಡಿನ ನೀವೇ ಅರ್ಥ ಮಾಡಿಕೊಂಡು ನಿಮ್ಮ ಕಾನ್ಫಿಡೆನ್ಸ್ನ ನೀವೇ ಬಿಲ್ಡ್ ಮಾಡಬೇಕಾಗತ್ತೆ. ಗುಡ್ ಲಕ್.